ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಫಸ್ಟು ಶ್ರೀದೇವಿ ಭೂದೇವಿ ಇರ್ತಾರಂತೆ ಆ ಕಡೆ ಈ ಕಡೆ ಹೊಸ್ಲಲ್ಲಿ. ಸೊ ಆ ಕಡೆ 12 ಲೈನು, ಈ ಕಡೆ 12 ಲೈನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಹಾಕ್ತಾ ಇರೋ ಡಿಸೈನ್ ಬಂದು ನೀವೇನಾದರೂ ಟ್ರೈ ಮಾಡಿದ್ರೆ, ಇಲ್ಲ ನೀವು ಈ ಥರ ಏನಾದರೂ ಡಿಸೈನ್ ಆಗಿ ಅಟ್ರಾಕ್ಟಿವ್ ಆಗಿ ಹಾಕೋದಾದರೆ, ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬರ್ತಾರಲ್ವ, ಅವ್ರು ಆಚೆ ಮನೆಗೆ ಬರೋಕ್ಕೆ 5 ನಿಮಿಷ ಆಗುತ್ತೆ ಬಾಗಿಲಿಂದ. ಯಾಕಂದರೆ ಡಿಸೈನ್ ನೋಡ್ಕೊತ ಬಾಗಿಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಬಂದಿತ್ತು ಔಟ್ಕಮ್ಮು. ನಾನಂತೂ ತುಂಬ ಮನೆಗಳು ನೋಡಿರ್ತೀನಿ, ಮನೆ ಮಾತ್ರ ಸೂಪರಾಗಿ ಕಟ್ಟಿರ್ತಾರೆ. ಆದರೆ ರಂಗೋಲಿ ಮಾತ್ರ ಮನೆ ಬಾಗಿಲು ಮುಂದೆ ಡಬ್ಬ ಥರ ಹಾಕಿರ್ತಾರೆ. ಯಾಕಂದರೆ ಅದು ಕೆಲಸದವ್ರು ಹಾಕಿರ್ತಾರೆ. ನಾನು ಅಂದ್ಕೊಳ್ಳೋದು ಮನೆ ಮಾತ್ರ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ರಂಗೋಲಿ ಮಾತ್ರ ಈ ಥರ ಯಾಕೆ ಹಾಕಿದ್ದಾರೆ ಅಂತ. ನನಗಂತೂ ಅದನ್ನು ಒಂದೊಂದ್ಸತಿ ನೋಡಿದ ತಕ್ಷಣ ಏನಂಗೆ ಅನ್ಸುತ್ತೆ ಅಂದರೆ, ಇದನ್ನು ಮಕ್ಳು ಹಾಕಿದ್ದಾರೆ, ಇಲ್ಲ ಆಟ ಆಡ್ಕೊಂಡು ಯಾರಾದರೂ ಚಾಕ್ ಪೀಸಲ್ಲಿ ಗೀಚ್ಬಿಟ್ಟಿದ್ದಾರೇನೋ ಅಂತ ನಾನು ಅಂದ್ಕೊತಾ ಇರ್ತೀನಿ. ಯಾಕಂದರೆ ಅವ್ರು ಹಾಕೋ ರಂಗೋಲಿಗಿಂತ ನನ್ನ ಮಕ್ಕಳು ಮಾಡೋ ಡ್ರಾಯಿಂಗೇ ಎಷ್ಟೋ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ಏನು ಫ್ಯಾಕ್ಟ್ ಅಂತಂದರೆ, ಸೊ ಮನೆ ಗೃಹಿಣಿ ಎಷ್ಟಾದರೂ ಬ್ಯುಸಿ ಇರಲಿ, ಏನಾದರೂ ಇರಲಿ, ಹಾಕೋದಕ್ಕಾಗಿಲ್ಲ ಅಂತೇಳಿದ್ರೆ ಒಂದು ಸ್ಟೆನ್ಸಿಲ್ ಯೂಸ್ ಮಾಡಿಕೊಂಡು ಸುಮ್ಮನೆ ಒಂದು ಬಾರ್ಡರ್ ಹಾಕೋದಾಗಲಿ, ಇಲ್ಲ ಒಂದು ರಂಗೋಲಿ ಹಾಕೋದ್ರಲ್ಲ, ಅಥವಾ ಪೇಂಟಲ್ಲಿ ಕಲರ್ಫುಲ್ಲಾಗಿ ಒಂದು ಸತಿ ಪೇಂಟ್ ಮಾಡಿ ಬಿಟ್ಬಿಡೋದಾಗಲಿ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಕೆಲಸದವ್ರ ಹತ್ರ ಮಾತ್ರ ರಂಗೋಲಿ ಹಾಕಿಸ್ಬೇಡಿ. ಇದು ನಮಗೆ ದಾರಿದ್ರ್ಯ ಒಂದೊಂದೇ ದಿನ ಹೆಚ್ಚುತ್ತಾ ಬರುತ್ತೆ. ಇಲ್ಲ ನನಗೆ ಹಾಕೋಕ್ಕೆ ಬರೋದಿಲ್ಲ, ಕಲ್ತ್ಕೊಳ್ಳೋಕೆ ಇಷ್ಟ ಅನ್ನೋದಾದರೆ ನಾನು ರಂಗೋಲಿನ ಯಾವ ಥರ ಹಾಕಬೇಕು ಮತ್ತು ಡಬಲ್ ರಂಗೋಲಿ ಯಾವ ಥರ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ನೋಡಿರ್ಬೋದು, ಇಲ್ಲಿ ಎಕ್ಸ್ಟ್ರಾ ಡಿಸೈನ್ ಅಟ್ಯಾಚ್ ಮಾಡಿರೋದು ಲೆಫ್ಟಲ್ಲಿದೆ. ಆ್ಯಂಡ್ ಸಿಂಪಲ್ಲಾಗಿ ರೈಟ್ ಸೈಡ್ ಹಾಕಿದ್ದೀನಿ. ಸೊ ನೀವು ನೋಡಿಕೊಂಡು ನಿಮಗೆ ಫಂಕ್ಷನ್ ಅನುಗುಣವಾಗಿ, ಇಲ್ಲ ಹಬ್ಬಗಳಿಗೆ ನಿಮ್ಗೆ ಯಾವ ಥರ ಬೇಕೋ, ಇಲ್ಲ ಟೈಮ್ ಇದ್ದರೆ ಈ ಥರ ಡಿಸೈನ್ಸ್ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸಿಂಪಲ್ಲಾಗಿ ಹಾಕಿ ಬಿಡ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾನು ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಂಗೆ ಗೊತ್ತು ನಿಮಗೆ ಈ ಡಿಸೈನ್ ಮರ್ತೋಗ್ತೀರ ಅಂತ ಹೇಳ್ಬಿಟ್ಟು. ಸೊ ಸೇವ್ ಫಾರ್ ಲೇಟ್ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಬಾಯ್.